ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಇಂಟರ್ಲಾಕ್ ಬನ್ ಹೇರ್ ಸ್ಟೈಲ್ ಒಂದು ಸೊಗಸಾದ ಕೇಶವಿನ್ಯಾಸ. ಕೂದಲನ್ನು ಮೇಲೆ ವ್ಯಾಪಿಸುವ ಭಾಗಗಳೊಂದಿಗೆ ತಿರುಚಿದ ಬನ್ ಅನ್ನು ರಚಿಸುವ ಮೂಲಕ ಫಾರ್ಮಲ್ ಇವೆಂಟ್, ಮದುವೆಗಳಂತಹ ವಿವಿಧ ಸಂದರ್ಭಗಳಲ್ಲಿ ಧರಿಸಬಹುದು. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: 2 ಇಂಟರ್ಲಾಕ್ ಬನ್ ಮಾಡುವ ವಿಧಾನ, 3 ಇಂಟರ್ಲಾಕ್ ಬನ್ ಮಾಡುವ ವಿಧಾನ ಮತ್ತು 4 ಇಂಟರ್ಲಾಕ್ ಬನ್ ಮಾಡುವ ವಿಧಾನ. ಮೊದಲು 2 ಇಂಟರ್ಲಾಕ್ ಬನ್ ಹೇರ್ ಸ್ಟೈಲ್ನ ವಿಧಾನವನ್ನು ನೋಡೋಣ. ಕಾರ್ಯವಿಧಾನವು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿದೆ. ಅವುಗಳೆಂದರೆ: ಹಂತ 1 ಕೂದಲನ್ನು ಸಿದ್ಧಗೊಳಿಸಿ, ಹಂತ 2 ಪೋನಿಟೇಲ್ ರಚಿಸಿ, ಹಂತ 3 ಪೋನಿಟೇಲನ್ನು 2 ವಿಭಾಗಗಳಾಗಿ ವಿಂಗಡಿಸಿ, ಹಂತ 4 2 ಇಂಟರ್ಲಾಕ್ಗಳನ್ನು ರಚಿಸಿ, ಹಂತ 5 ಕೇಶವಿನ್ಯಾಸವನ್ನು ಹೊಂದಿಸಿ. ಈಗ ಈ ಹಂತಗಳನ್ನು ವಿವರವಾಗಿ ನೋಡೋಣ. ಸ್ವಚ್ಛ ಮತ್ತು ಒಣ ಕೂದಲಿನೊಂದಿಗೆ ಪ್ರಾರಂಭಿಸಿ. ಕಾರ್ಯವಿಧಾನದ ಮೊದಲು ನಿಮ್ಮ ಕೈಗಳು ಸ್ವಚ್ಛವಾಗಿರುತ್ತವೆ ಮತ್ತು ಶುಚಿಗೊಳಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ವಿಶಾಲ ಹಲ್ಲಿನ ಬಾಚಣಿಗೆಯನ್ನು ತೆಗೆದುಕೊಳ್ಳುವ ಮೂಲಕ ಪ್ರಾರಂಭಿಸಿ. ಕೂದಲು ಒಡೆಯುವಿಕೆ ಮತ್ತು ಎಳೆತವನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾದ ಮೃದುವಾದ ಸಾಧನ. ಎಲ್ಲಾ ಕೂದಲನ್ನು ಒಟ್ಟುಗೂಡಿಸಿ ಮತ್ತು ತಲೆಯ ಕಿರೀಟದ ಪ್ರದೇಶದಲ್ಲಿ ಪೋನಿಟೇಲನ್ನು ರಚಿಸಿ. ಬಯಸಿದ ಎತ್ತರದಲ್ಲಿ ಇರಿಸಿ. ರಬ್ಬರ್ ಬ್ಯಾಂಡ್ ಅನ್ನು ತೆಗೆದುಕೊಂಡು ಪೋನಿಟೇಲನ್ನು ದೃಢವಾಗಿ ಭದ್ರಪಡಿಸಲು ಅದನ್ನು ಬಳಸಿ. ಇದು ಇಂಟರ್ಲಾಕ್ ಬನ್ಗೆ ಘನ ಅಡಿಪಾಯವನ್ನು ಸೃಷ್ಟಿಸುತ್ತದೆ. ಬಾಚಣಿಗೆಯನ್ನು ಮತ್ತೊಮ್ಮೆ ತೆಗೆದುಕೊಳ್ಳಿ ಮತ್ತು ಸಿಕ್ಕು ಮುಕ್ತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಪೋನಿಟೇಲ್ನ ಸಂಪೂರ್ಣ ಉದ್ದಕ್ಕೂ ಎಚ್ಚರಿಕೆಯಿಂದ ಬಾಚಿಕೊಳ್ಳಿ. ಪೋನಿಟೇಲನ್ನು 2 ಸಮಾನ ಭಾಗಗಳಾಗಿ ವಿಭಜಿಸಿ. ಕೂದಲಿನ 2 ವಿಭಿನ್ನ ವಿಭಾಗಗಳನ್ನು ಪರಿಣಾಮಕಾರಿಯಾಗಿ ರಚಿಸಿ. ಮೇಲಿನ ಭಾಗದಿಂದ ಒಂದು ಭಾಗವನ್ನು ಮತ್ತು ಇನ್ನೊಂದು ಭಾಗವನ್ನು ಕೆಳಗಿನ ಭಾಗದಿಂದ ತೆಗೆದುಕೊಳ್ಳಿ. ಅದನ್ನು ಪಿನ್ ಮಾಡಲು ಬಾಬಿ ಪಿನ್ಗಳನ್ನು ಬಳಸಿ. ಇದು ಸ್ಥಿರತೆಯನ್ನು ರಚಿಸಲು ಮತ್ತು ಕೇಶವಿನ್ಯಾಸವನ್ನು ಹಿಡಿದಿಡಲು ಸಹಾಯ ಮಾಡುತ್ತದೆ. ಮೊದಲಿನ ವಿಭಾಗವನ್ನು ತೆಗೆದುಕೊಂಡು ಕೂದಲಿನ ಮೇಲೆ ಬ್ಯಾಕ್ ಕೂಂಬಿಂಗ್ ಅನ್ನು ನಿರ್ವಹಿಸಿ. ಬ್ಯಾಕ್ ಕೂಂಬಿಂಗ್ ಎಂದರೆ ಕೂದಲನ್ನು ವಿರುದ್ಧ ದಿಕ್ಕಿನಲ್ಲಿ ಬೇರಿನ ಕಡೆಗೆ ಬಾಚಿಕೊಳ್ಳುವುದು, ಪರಿಮಾಣ ಮತ್ತು ವಿನ್ಯಾಸವನ್ನು ರಚಿಸುವುದು. ನಂತರ ಪೋನಿಟೇಲ್ ಮಧ್ಯದ ಕಡೆಗೆ ವಿರುದ್ಧ ದಿಕ್ಕಿನಲ್ಲಿ ಮೊದಲ ವಿಭಾಗವನ್ನು ಸುತ್ತಿಕೊಳ್ಳಿ. ರೋಲನ್ನು ಸುರಕ್ಷಿತವಾಗಿರಿಸಲು ಬಾಬಿ ಪಿನ್ಗಳನ್ನು ಬಳಸಿ. ಅವು ಸ್ಥಿರವಾಗಿರುತ್ತವೆ ಮತ್ತು ಬಿಗಿಯಾಗಿ ಹಿಡಿದಿರುತ್ತದೆ. ರೋಲ್ಗಳ ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ಪಿನ್ಗಳನ್ನು ವಿವೇಚನೆಯಿಂದ ಮತ್ತು ಕಾರ್ಯತಂತ್ರವಾಗಿ ಸೇರಿಸಿ. ಇಲ್ಲಿದೆ ಉತ್ತಮ ಅಭ್ಯಾಸ. ಹೇರ್ ಸ್ಪ್ರೇಯ ತೆಳು ಪದರವನ್ನು ಹಚ್ಚುವ ಮೂಲಕ ರೋಲ್ ಮಾಡಿದ ಕೂದಲಿಗೆ ಹೆಚ್ಚುವರಿ ಬೆಂಬಲವನ್ನು ಒದಗಿಸಿ. ಎರಡನೇ ವಿಭಾಗಕ್ಕೆ ಅದೇ ರೀತಿ ಮಾಡಿ. ಮೊದಲ ಪರಿಮಾಣವನ್ನು ಸೇರಿಸಲು ಬ್ಯಾಕ್ ಕೂಂಬಿಂಗ್ ಅನ್ನು ನಿರ್ವಹಿಸಿ ಮತ್ತು ನಂತರ ಅದನ್ನು ಪೋನಿಟೇಲ್ನ ಮಧ್ಯಭಾಗದಲ್ಲಿ ಸುತ್ತಿಕೊಳ್ಳಿ. ಎರಡನೇ ರೋಲ್ ಅನ್ನು ಸುರಕ್ಷಿತವಾಗಿರಿಸಲು ಪಿನ್ಗಳನ್ನು ಬಳಸಿ. 2 ರೋಲ್ಗಳನ್ನು ಒಟ್ಟಿಗೆ ಪಿನ್ ಮಾಡಲು ನೀವು ಬಾಬಿ ಪಿನ್ ಅನ್ನು ಸಹ ಬಳಸಬಹುದು. 2 ರೋಲ್ಗಳು ಹತ್ತಿರವಾಗುತ್ತವೆ. ಅಂತಿಮವಾಗಿ ರೋಲ್ಗಳ ಮೇಲೆ ಹೇರ್ ಸ್ಪ್ರೇ ಅನ್ನು ಅನ್ವಯಿಸಿ. ಈ ಹಂತವು ಶೈಲಿಯನ್ನು ಸ್ಥಳದಲ್ಲಿ ಇರಿಸಲು ಮತ್ತು ಹಾರುವ ಕೂದಲನ್ನು ಪಳಗಿಸಲು ಸಹಾಯ ಮಾಡುತ್ತದೆ. ನೀವು ಕೆಲವು ವೈಯಕ್ತಿಕ ಸ್ಪರ್ಶವನ್ನು ಸೇರಿಸಲು ಬಯಸಿದರೆ ಆಯ್ಕೆ ಮಾಡಬಹುದು. ಅಷ್ಟೇ, ನೀವು ಈಗ 2 ಇಂಟರ್ಲಾಕ್ ಕೇಶವಿನ್ಯಾಸವನ್ನು ರಚಿಸಬಹುದು. 3 ಇಂಟರ್ಲಾಕ್ ಬನ್ ಕೇಶವಿನ್ಯಾಸದ ವಿಧಾನವನ್ನು ಈಗ ನೋಡೋಣ. ಕಾರ್ಯವಿಧಾನವು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1 ಕೂದಲನ್ನು ತಯಾರಿಸುವುದು, ಹಂತ 2 ಪೋನಿಟೇಲ್ ರಚಿಸಿ, ಹಂತ 3 ಪೋನಿಟೇಲನ್ನು 3 ವಿಭಾಗಗಳಾಗಿ ವಿಂಗಡಿಸಿ, ಹಂತ 4 3 ಇಂಟರ್ಲಾಕ್ಗಳನ್ನು ರಚಿಸಿ, ಹಂತ 5 ಕೇಶವಿನ್ಯಾಸವನ್ನು ಹೊಂದಿಸಿ. ಈಗ ಈ ಹಂತಗಳನ್ನು ವಿವರವಾಗಿ ನೋಡೋಣ. ಕೇಶವಿನ್ಯಾಸಕ್ಕೆ ಅಚ್ಚುಕಟ್ಟಾದ ನೋಟವನ್ನು ಖಚಿತಪಡಿಸಿಕೊಳ್ಳಲು ಸ್ವಚ್ಛ ಮತ್ತು ಒಣ ಕೂದಲಿನೊಂದಿಗೆ ಪ್ರಾರಂಭಿಸಿ. ಕೂದಲನ್ನು ನಿಧಾನವಾಗಿ ಬೇರ್ಪಡಿಸಲು ಅಗಲವಾದ ಹಲ್ಲಿನ ಬಾಚಣಿಗೆ ಬಳಸಿ. ಸ್ಟೈಲಿಂಗ್ ಪ್ರಕ್ರಿಯೆಯಲ್ಲಿ ಮಧ್ಯ ಪ್ರವೇಶಿಸಬಹುದಾದ ಯಾವುದೇ ಗಂಟುಗಳು ಅಥವಾ ಗೋಜಲುಗಳು ಇಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಈ ಹಂತವು ನಿರ್ಣಾಯಕವಾಗಿದೆ. ಎಲ್ಲಾ ಕೂದಲನ್ನು ಒಟ್ಟುಗೂಡಿಸಿ ಮತ್ತು ತಲೆಯ ಕಿರೀಟದ ಪ್ರದೇಶದಲ್ಲಿ ಪೋನಿಟೇಲನ್ನು ರಚಿಸಿ. ಪೋನಿಟೇಲನ್ನು ರಬ್ಬರ್ ಬ್ಯಾಂಡ್ನೊಂದಿಗೆ ಸುರಕ್ಷಿತಗೊಳಿಸಿ. ಕೂದಲನ್ನು ಹಿಡಿದಿಡಲು ಸಾಕಷ್ಟು ಬಿಗಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಪೋನಿಟೇಲ್ನಿಂದ ಕೂದಲಿನ ಸಣ್ಣ ಭಾಗವನ್ನು ತೆಗೆದುಕೊಂಡು ಅದನ್ನು ಮೇಲಕ್ಕೆ ಎಳೆಯಿರಿ. ವಿಭಾಗದಲ್ಲಿ ಒತ್ತಡವನ್ನು ಉಂಟುಮಾಡುತ್ತದೆ.
ಅದನ್ನು ಸ್ಥಳದಲ್ಲಿ ಸುರಕ್ಷಿತವಾಗಿರಿಸಲು ಹೇರ್ ಪಿನ್ಗಳು ಅಥವಾ ಬಾಬಿ ಪಿನ್ಗಳನ್ನು ಬಳಸಿ. ವಿಭಾಗವನ್ನು ಎತ್ತುವಂತೆ ಮತ್ತು ಕೂದಲಿನ ಉಳಿದ ಭಾಗದಿಂದ ಬೇರ್ಪಡಿಸಲು ಲಂಬವಾಗಿ ಇರಿಸಿ. ಪೋನಿ ಟೇಲ್ನ ಉಳಿದ ಭಾಗದಿಂದ ಕೂದಲಿನ 2 ಭಾಗಗಳೊಂದಿಗೆ ಹಿಂದಿನ ಹಂತವನ್ನು ಪುನರಾವರ್ತಿಸಿ. ಎಡಭಾಗದಿಂದ ಒಂದು ವಿಭಾಗವನ್ನು ಮತ್ತು ಬಲಭಾಗದಿಂದ ಇನ್ನೊಂದು ಭಾಗವನ್ನು ತೆಗೆದುಕೊಳ್ಳಿ. ಕೂದಲನ್ನು ಮೇಲಕ್ಕೆ ಎಳೆಯುವ ಮತ್ತು ಪಿನ್ಗಳೊಂದಿಗೆ ಅದನ್ನು ಭದ್ರಪಡಿಸುವ ಅದೇ ಪ್ರಕ್ರಿಯೆಯನ್ನು ಅನುಸರಿಸಿ. ಎಲ್ಲ 3 ವಿಭಾಗಗಳನ್ನು ಸುರಕ್ಷಿತಗೊಳಿಸಿದ ನಂತರ ಮಧ್ಯಮ ವಿಭಾಗದ ಮೇಲೆ ಕೇಂದ್ರೀಕರಿಸಿ. ಈ ವಿಭಾಗವನ್ನು ಬಾಚಣಿಗೆಯ ಸಹಾಯದಿಂದ ಬ್ಯಾಕ್ಕೋಮ್ ಮಾಡಿಕೊಳ್ಳಿ. ಈ ತಂತ್ರವು ಕೂದಲಿಗೆ ಪರಿಮಾಣ ಮತ್ತು ವಿನ್ಯಾಸವನ್ನು ಸೇರಿಸುತ್ತದೆ. ಒಮ್ಮೆ ನೀವು ಮಧ್ಯದ ಭಾಗವನ್ನು ಬ್ಯಾಕ್ಕೋಮ್ ಮಾಡಿದ ನಂತರ ಅದನ್ನು ದೃಢವಾಗಿ ಹಿಡಿದುಕೊಳ್ಳಿ ಮತ್ತು ಅದನ್ನು ಪೋನಿ ಟೇಲ್ನ ತಳದ ಕಡೆಗೆ ತಿರುಗಿಸಲು ಪ್ರಾರಂಭಿಸಿ. ಕೂದಲನ್ನು ಲೂಪ್ ಆಕಾರಕ್ಕೆ ಮಾರ್ಗದರ್ಶನ ಮಾಡಲು ನಿಮ್ಮ ಬೆರಳುಗಳನ್ನು ಬಳಸಿ. ಕುಣಿಕೆಯನ್ನು ಸ್ಥಳದಲ್ಲಿ ಸುರಕ್ಷಿತವಾಗಿರಿಸಲು ಕುಣಿಕೆಯನ್ನು ಸುತ್ತಲೂ ಅಡ್ಡಲಾಗಿ ಅಥವಾ ಕರ್ಣೀಯವಾಗಿ ಹೇರ್ಪಿನ್ಗಳನ್ನು ಸೇರಿಸಿ. ಅವು ಕೂದಲನ್ನು ದೃಢವಾಗಿ ಹಿಡಿದುಕೊಳ್ಳುತ್ತವೆ ಮತ್ತು ಕುಣಿಕೆಯನ್ನು ತಲೆಯ ವಿರುದ್ಧ ಸುರಕ್ಷಿತವಾಗಿ ಹಿಡಿದುಕೊಳ್ಳುತ್ತವೆ. ಇಲ್ಲಿದೆ ಉತ್ತಮ ಅಭ್ಯಾಸ. ತೆಳು ಪದರವನ್ನು ಹಚ್ಚುವ ಮೂಲಕ ರೋಲ್ ಮಾಡಿದ ಕೂದಲಿಗೆ ಹೆಚ್ಚುವರಿ ಬೆಂಬಲವನ್ನು ಒದಗಿಸಿ. ಎಡಭಾಗದಲ್ಲಿರುವ ವಿಭಾಗಕ್ಕೆ ಚಲಿಸುವಾಗ ಬಾಚಣಿಗೆಯನ್ನು ತೆಗೆದುಕೊಳ್ಳಿ ಮತ್ತು ಮಧ್ಯದ ವಿಭಾಗದಲ್ಲಿ ನೀವು ಮಾಡಿದಂತೆಯೇ ಈ ವಿಭಾಗವನ್ನು ಸಹ ಬಾಚಿಕೊಳ್ಳಿ. ಈ ಬ್ಯಾಕ್ ಕೋಂಬಿಂಗ್ ಕೂದಲಿಗೆ ಪರಿಮಾಣವನ್ನು ನೀಡುತ್ತದೆ ಮತ್ತು ಪೂರ್ಣವಾಗಿ ಕಾಣುವ ಕುಣಿಕೆಯನ್ನು ರಚಿಸಲು ಸಹಾಯ ಮಾಡುತ್ತದೆ. ಒಮ್ಮೆ ಬ್ಯಾಕ್ ಕೋಂಬಿಂಗ್ ಮಾಡಿದ ನಂತರ ಎಡಭಾಗವನ್ನು ಪೋನಿ ಟೇಲ್ನ ತಳದ ಕಡೆಗೆ ರೋಲಿಂಗ್ ಮಾಡಲು ಪ್ರಾರಂಭಿಸಿ. ಅದನ್ನು ಕುಣಿಕೆ ಆಗಿ ರೂಪಿಸಲು ನಿಮ್ಮ ಬೆರಳುಗಳನ್ನು ಬಳಸಿ. ನೀವು ರೋಲ್ ಮಾಡುವಾಗ ನೀವು ರಚಿಸಿದ ಹಿಂದಿನ ಕುಣಿಕೆಯೊಂದಿಗೆ ಕುಣಿಕೆ ಅತಿಕ್ರಮಿಸುತ್ತದೆ ಮತ್ತು ಆ ಕುಣಿಕೆ ಮಧ್ಯದಲ್ಲಿ ಮುಕ್ತಾಯಗೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಹಿಂದಿನಂತೆಯೇ ಹೇರ್ಪಿನ್ಗಳನ್ನು ಅಡ್ಡಲಾಗಿ ಅಥವಾ ಕರ್ಣೀಯವಾಗಿ ಸೇರಿಸುವ ಮೂಲಕ 2 ಕುಣಿಕೆಯನ್ನು ಸುರಕ್ಷಿತಗೊಳಿಸಿ. ಬಲಭಾಗದಲ್ಲಿರುವ ವಿಭಾಗದೊಂದಿಗೆ ಅದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ವಾಲ್ಯೂಮ್ ಮತ್ತು ವಿನ್ಯಾಸವನ್ನು ಸೇರಿಸಲು ಕೂದಲನ್ನು ಬ್ಯಾಕ್ ಕೋಂಬಿಂಗ್ ಮಾಡಿ. ನಂತರ ಕುಣಿಕೆ ರಚಿಸಲು ನಿಮ್ಮ ಬೆರಳುಗಳಿಂದ ಅದನ್ನು ಸುತ್ತಿಕೊಳ್ಳಿ. ಸರಿಯಾದ ಕುಣಿಕೆಯನ್ನು ಇರಿಸಿ, ಇದರಿಂದ ಅದು ಹಿಂದಿನ ಕುಣಿಕೆಗಳನ್ನು ಅತಿಕ್ರಮಿಸುತ್ತದೆ ಮತ್ತು ಹೇರ್ ಪಿನ್ಗಳಿಂದ ಅದನ್ನು ಸುರಕ್ಷಿತಗೊಳಿಸಿ. ದೃಢವಾದ ಹಿಡಿತವನ್ನು ಖಾತ್ರಿಪಡಿಸಿಕೊಳ್ಳಿ. ಕೇಶ ವಿನ್ಯಾಸವು ಅಖಂಡವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಮತ್ತು ದಿನವಿಡೀ ಹಾಗೆ ಇರುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಕೂದಲಿನ ಮೇಲೆ ಹೇರ್ ಸ್ಪ್ರೇಯನ್ನು ಹೇರಳವಾಗಿ ಅನ್ವಯಿಸಲು ಸೂಚಿಸಲಾಗುತ್ತದೆ. ಹೇರ್ ಸ್ಪ್ರೇ ಅಪೇಕ್ಷಿತ ಶೈಲಿಯನ್ನು ಹೊಂದಿಸುವಲ್ಲಿ ಮತ್ತು ಯಾವುದೇ ಹಾರುವ ಅಥವಾ ಒರಟನ್ನು ಪಳಗಿಸುವಲ್ಲಿ ವಿಶ್ವಾಸಾರ್ಹ ಮಿತ್ರನಾಗಿ ಕಾರ್ಯನಿರ್ವಹಿಸುತ್ತದೆ. ಬಯಸಿದಲ್ಲಿ ನೀವು ಅದರ ನೋಟವನ್ನು ಹೆಚ್ಚಿಸಲು ಮತ್ತು ವೈಯಕ್ತಿಕ ಸ್ಪರ್ಶವನ್ನು ಸೇರಿಸಲು ಅಲಂಕಾರಿಕ ಹೇರ್ ಪಿನ್ಗಳು, ಹೂವುಗಳು ಅಥವಾ ಇತರ ಪರಿಕರಗಳನ್ನು ಇಂಟರ್ಲಾಕ್ಗೆ ಸೇರಿಸಬಹುದು. ಈ ವಿವರವಾದ ಹಂತಗಳನ್ನು ಅನುಸರಿಸುವ ಮೂಲಕ ನೀವು ವಿವಿಧ ಸಂದರ್ಭಗಳಲ್ಲಿ ಅಥವಾ ಸೊಗಸಾದ ದೈನಂದಿನ ಕೇಶವಿನ್ಯಾಸವಾಗಿ ಸುಂದರವಾದ 3 ಇಂಟರ್ಲಾಕ್ ಅನ್ನು ರಚಿಸಬಹುದು. ಈಗ 4 ಇಂಟರ್ಲಾಕ್ ಬನ್ ಹೇರ್ ಸ್ಟೈಲ್ನ ವಿಧಾನವನ್ನು ನೋಡೋಣ. ಈ ಕಾರ್ಯವಿಧಾನವು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ: ಹಂತ 1 ಕೂದಲನ್ನು ತಯಾರಿಸಿ, ಹಂತ 2 ಪೋನಿಟೇಲ್ ರಚಿಸಿ, ಹಂತ 3 ಪೋನಿಟೇಲನ್ನು 4 ವಿಭಾಗಗಳಾಗಿ ವಿಂಗಡಿಸಿ, ಹಂತ 4 ಇಂಟರ್ಲಾಕ್ಗಳನ್ನು ರಚಿಸಿ, ಹಂತ 5 ಕೇಶವಿನ್ಯಾಸವನ್ನು ಹೊಂದಿಸಿ. ಈಗ ಈ ಹಂತಗಳನ್ನು ವಿವರವಾಗಿ ನೋಡೋಣ. ನಯಗೊಳಿಸಿದ ಮತ್ತು ಅಂದ ಮಾಡಿಕೊಂಡ ಕೇಶವಿನ್ಯಾಸವನ್ನು ಸಾಧಿಸಲು ಸ್ವಚ್ಛ ಮತ್ತು ಒಣಕೂದಲಿನೊಂದಿಗೆ ಪ್ರಾರಂಭಿಸುವುದು ಮುಖ್ಯ. ಸ್ಟೈಲಿಂಗ್ ಮಾಡುವ ಮೊದಲು ಹಿಡಿತ ಮತ್ತು ನಿಯಂತ್ರಣವನ್ನು ಹೆಚ್ಚಿಸಲು ಸೂಕ್ತವಾದ ಕೂದಲಿನ ಉತ್ಪನ್ನವನ್ನು ಅನ್ವಯಿಸುವುದನ್ನು ಪರಿಗಣಿಸಿ. ಇದು ದಿನವಿಡೀ ಬಯಸಿದ ಕೇಶವಿನ್ಯಾಸವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ಇಂಟರ್ಲಾಕ್ಗಳಿಗೆ ಹೆಚ್ಚುವರಿ ಬೆಂಬಲ ಮತ್ತು ರಚನೆಯನ್ನು ಒದಗಿಸುತ್ತದೆ. ಯಾವುದೇ ಸಿಕ್ಕುಗಳು ಅಥವಾ ಗಂಟುಗಳನ್ನು ತೊಡೆದುಹಾಕಲು ಕೂದಲನ್ನು ಸಂಪೂರ್ಣವಾಗಿ ಬಾಚಿಕೊಳ್ಳುವ ಮೂಲಕ ಪ್ರಾರಂಭಿಸಿ. ವಿಶಾಲವಾದ ಹಲ್ಲಿನ ಸ್ಟೈಲಿಂಗ್ ಬಾಚಣಿಗೆ ತೆಗೆದುಕೊಂಡು ಕೂದಲಿನ ಮೂಲಕ ನಿಧಾನವಾಗಿ ಕೆಲಸ ಮಾಡಿ. ಅದು ನಯವಾದ ಮತ್ತು ಸ್ಟೈಲಿಂಗ್ಗೆ ಸಿದ್ಧವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಯಗೊಳಿಸಿದ ಮತ್ತು ಅಚ್ಚುಕಟ್ಟಾಗಿ ಅಂತಿಮ ಫಲಿತಾಂಶವನ್ನು ಸಾಧಿಸಲು ಈ ಹಂತವು ನಿರ್ಣಾಯಕವಾಗಿದೆ.
ತಲೆಯ ಕಿರೀಟದ ಪ್ರದೇಶದಲ್ಲಿ ನೆಲೆಗೊಂಡಿರುವ ಎಲ್ಲಾ ಕೂದಲನ್ನು ಒಟ್ಟುಗೂಡಿಸಿ. ಅದನ್ನು ಒಟ್ಟುಗೂಡಿಸಿ ಮತ್ತು ಕೂದಲಿನ ಸ್ಥಿತಿಸ್ಥಾಪಕತ್ವದಿಂದ ಅದನ್ನು ಸುರಕ್ಷಿತಗೊಳಿಸಿ. ಇದು ಸಮತೋಲಿತ ನೋಟವನ್ನು ಸಾಧಿಸಲು ಕಿರೀಟದ ಮಧ್ಯದಲ್ಲಿ ಇರಿಸಬೇಕಾದ ಹೆಚ್ಚಿನ ಪೋನಿಟೇಲ್ ಅನ್ನು ರಚಿಸುತ್ತದೆ. ಪೋನಿಟೇಲ್ ಅನ್ನು ಭದ್ರಪಡಿಸಿದ ನಂತರ ಅದನ್ನು 4 ಸಮಾನ ವಿಭಾಗಗಳಾಗಿ ವಿಂಗಡಿಸಿ. ಇದನ್ನು ಮಾಡಲು ಪೋನಿಟೇಲ್ ಅನ್ನು ಅಡ್ಡಲಾಗಿ 2 ವಿಭಾಗಗಳಾಗಿ ಮತ್ತು ನಂತರ ಲಂಬವಾಗಿ 2 ಹೆಚ್ಚುವರಿ ವಿಭಾಗಗಳಾಗಿ ವಿಂಗಡಿಸಿ. ಈ ವಿಭಾಗವು ಒಟ್ಟು 4 ಭಾಗಗಳನ್ನು ರಚಿಸುತ್ತದೆ. ಅದನ್ನು ಪ್ರತ್ಯೇಕವಾಗಿ ಕೆಲಸ ಮಾಡಲಾಗುವುದು. ಪ್ರತಿಯೊಂದು 4 ವಿಭಾಗಗಳನ್ನು ಪ್ರತ್ಯೇಕಿಸಲು ಅವುಗಳನ್ನು ಪ್ರತ್ಯೇಕವಾಗಿ ಭದ್ರಪಡಿಸಲು ಹೇರ್ ಪಿನ್ಗಳು ಅಥವಾ ಬಾಬಿ ಪಿನ್ಗಳನ್ನು ಬಳಸಿ. ಪಿನ್ಗಳನ್ನು ವಿವೇಚನೆಯಿಂದ ಇರಿಸಲು ಕಾಳಜಿ ವಹಿಸಿ. ಅಂತಿಮ ಶೈಲಿಯಲ್ಲಿ ಅವುಗಳನ್ನು ಮರೆ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಪ್ರತಿಯೊಂದರಲ್ಲೂ ಕೆಲಸ ಮಾಡುವಾಗ ವಿಭಾಗಗಳ ಸಂಘಟನೆಯನ್ನು ನಿರ್ವಹಿಸಲು ಈ ಹಂತವು ಸಹಾಯ ಮಾಡುತ್ತದೆ. ಮೇಲಿನ ಭಾಗಗಳೊಂದಿಗೆ ಪ್ರಾರಂಭಿಸಿ ಮತ್ತು ಕೂದಲನ್ನು ನಿಧಾನವಾಗಿ ಬ್ಯಾಕ್ ಕೋಂಬ್ ಮಾಡಲು ಟೇಲ್ ಕೋಂಬ್ ಬಳಸಿ. ಬ್ಯಾಕ್ ಕೋಂಬಿಂಗ್ ಎಂದರೆ ಕೂದಲನ್ನು ನೆತ್ತಿಯ ಕಡೆಗೆ ಬಾಚುವುದು, ಪರಿಮಾಣ ಮತ್ತು ವಿನ್ಯಾಸವನ್ನು ರಚಿಸುವುದು. ಎತ್ತರ ಮತ್ತು ಪೂರ್ಣತೆಯನ್ನು ಸೇರಿಸಲು ವಿಭಾಗದಲ್ಲಿ ಈ ತಂತ್ರವನ್ನು ನಿರ್ವಹಿಸಿ. ಬ್ಯಾಕ್ ಕೋಂಬಿಂಗ್ ಮಾಡಿದ ನಂತರ ಬ್ಯಾಕ್ ಕೋಂಬ್ ಮಾಡಿದ ವಿಭಾಗವನ್ನು ತೆಗೆದುಕೊಂಡು ಅದನ್ನು ಪೋನಿಟೇಲ್ನ ಮಧ್ಯದ ಕಡೆಗೆ ನಿಮ್ಮ ಬೆರಳುಗಳನ್ನು ಬಳಸಿ ಬಿಗಿಯಾಗಿ ಸುತ್ತಿಕೊಳ್ಳಿ. ರೋಲ್ ರೂಪುಗೊಂಡ ನಂತರ ಹೇರ್ ಪಿನ್ಗಳು ಅಥವಾ ಬಾಬಿ ಪಿನ್ಗಳನ್ನು ಬಳಸಿಕೊಂಡು ಅದನ್ನು ಸುರಕ್ಷಿತವಾಗಿರಿಸಿ. ಕೇಶವಿನ್ಯಾಸದೊಳಗೆ ಪಿನ್ಗಳನ್ನು ಮರೆ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇಲ್ಲಿದೆ ಉತ್ತಮ ಅಭ್ಯಾಸ. ಹೇರ್ ಸ್ಪ್ರೇಯ ತೆಳು ಪದರವನ್ನು ಹಚ್ಚುವ ಮೂಲಕ ರೋಲ್ ಮಾಡಿದ ಕೂದಲಿಗೆ ಹೆಚ್ಚುವರಿ ಬೆಂಬಲವನ್ನು ಒದಗಿಸಿ. ಮೊದಲನೆಯದಕ್ಕೆ ವಿರುದ್ಧವಾಗಿ ಮುಂದಿನ ವಿಭಾಗಕ್ಕೆ ತೆರಳಿ. ವಿಭಾಗವನ್ನು ತೆಗೆದುಕೊಂಡು ರೋಲ್ ಅನ್ನು ರಚಿಸಿ. ನೆತ್ತಿಯ ಕಡೆಗೆ ಕೂದಲನ್ನು ರೋಲಿಂಗ್ ಮಾಡಿ ಪರಿಮಾಣ ಮತ್ತು ವಿನ್ಯಾಸವನ್ನು ಸೇರಿಸಲು ಈ ವಿಭಾಗವನ್ನು ಬ್ಯಾಕ್ ಕೋಂಬ್ ಮಾಡಿ. ಬ್ಯಾಕ್ ಕೋಂಬ್ ಮಾಡಿದ ನಂತರ ಕೂದಲನ್ನು ಸುತ್ತಿಕೊಳ್ಳಿ ಮತ್ತು ಹೇರ್ ಪಿನ್ಗಳನ್ನು ಬಳಸಿ ಅದನ್ನು ಸುರಕ್ಷಿತಗೊಳಿಸಿ. ಎಡಭಾಗವನ್ನು ತೆಗೆದುಕೊಂಡು ಅದನ್ನು ಮೊದಲ ರೋಲ್ ಒಳಗೆ ಪಿನ್ ಮಾಡಿ. ವಾಲ್ಯೂಮ್ ನೀಡಲು ಬ್ಯಾಕ್ ಕೋಂಬ್ ಮಾಡಿ ಮತ್ತು ಬದಿಯಲ್ಲಿರುವ ಎರಡನೇ ರೋಲ್ ಕಡೆಗೆ ಸುತ್ತಿಕೊಳ್ಳಿ. ಬಾಬಿ ಪಿನ್ಗಳನ್ನು ಬಳಸಿ ಅದನ್ನು ಪಿನ್ ಮಾಡಿ. ಬಲಭಾಗದಲ್ಲಿರುವ ಕೊನೆಯ ಉಳಿದ ವಿಭಾಗದೊಂದಿಗೆ ಈ ಹಂತವನ್ನು ಪುನರಾವರ್ತಿಸಿ. ಈ ವಿಭಾಗವನ್ನು ಬ್ಯಾಕ್ ಕೋಂಬ್ ಮಾಡಿ. ಅದನ್ನು ಬದಿಯಲ್ಲಿ ಎರಡನೇ ರೋಲ್ ಕಡೆಗೆ ಸುತ್ತಿಕೊಳ್ಳಿ ಮತ್ತು ಪ್ರತಿ ರೋಲ್ ಅನ್ನು ಅಂದವಾಗಿ ಭದ್ರಪಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಅದನ್ನು ಪಿನ್ ಮಾಡಿ. ಶೈಲಿಯನ್ನು ಹೊಂದಿಸಲು ಮತ್ತು ಅದು ಸ್ಥಳದಲ್ಲಿಯೇ ಇರುವುದನ್ನು ಖಚಿತಪಡಿಸಿಕೊಳ್ಳಲು ಹೇರ್ ಸ್ಪ್ರೇನೊಂದಿಗೆ ಸಂಪೂರ್ಣ ಕೇಶವಿನ್ಯಾಸವನ್ನು ಲಘುವಾಗಿ ತೇವ ಮಾಡಿ. ಇದು ರೋಲ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ, ಹಾರಿ ಹೋಗುವುದನ್ನು ತಡೆಯುತ್ತದೆ ಮತ್ತು 4 ಇಂಟರ್ಲಾಕ್ ಕೇಶವಿನ್ಯಾಸಕ್ಕೆ ಹೆಚ್ಚುವರಿ ಹಿಡಿತ ಮತ್ತು ದೀರ್ಘಾಯುಷ್ಯವನ್ನು ಒದಗಿಸುತ್ತದೆ. ಒಟ್ಟಾರೆ ಅಂದವನ್ನು ಹೆಚ್ಚಿಸಲು ನಿಮ್ಮ ವೈಯಕ್ತಿಕ ಶೈಲಿಯನ್ನು ನೀವು ಬನ್ಗೆ ಸೇರಿಸಬಹುದು. ಈ ಸಮಗ್ರ ಹಂತಗಳನ್ನು ಎಚ್ಚರಿಕೆಯಿಂದ ಅನುಸರಿಸುವ ಮೂಲಕ ನೀವು ಸೊಗಸಾದ 4 ಇಂಟರ್ಲಾಕ್ ಬನ್ ಅನ್ನು ಕೌಶಲ್ಯದಿಂದ ರಚಿಸಬಹುದು. ಇದು ವ್ಯಾಪಕವಾದ ಸಂದರ್ಭಗಳಲ್ಲಿ ಸೂಕ್ತವಾಗಿದೆ ಅಥವಾ ದೈನಂದಿನ ಹೇರ್ ಸ್ಟೈಲಿಂಗ್ ಅಗತ್ಯಗಳಿಗೆ ಸೊಗಸಾದ ಆಯ್ಕೆಯಾಗಿದೆ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಇವನ್ನು ಮಾಡುವ ವಿಧಾನವನ್ನು ಕಲಿತಿದ್ದೇವೆ. 2 ಇಂಟರ್ಲಾಕ್ ಬನ್ ಮಾಡುವ ವಿಧಾನ, 3 ಇಂಟರ್ಲಾಕ್ ಬನ್ ಮಾಡುವ ವಿಧಾನ ಹಾಗೂ 4 ಇಂಟರ್ಲಾಕ್ ಬನ್ ಮಾಡುವ ವಿಧಾನ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.